ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಅಮ್ಮ, ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆದ್ರೂ ನನ್ನನ್ನ ಬಂದು ನೋಡ್ಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಮ್ಮ? ಒಂದ್ಸಲ ನಿನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ನಿನ್ ಮಡ್ಲಲ್ಲಿ ಮಲ್ಗಿ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಮ್ಮ. ಮೇಡಮ್, ಆಗಿದ್ದನ್ನ ನೆನ್ಸ್ಕೊಂಡ್ ಕೂತ್ಕೊಂಡ್ರೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋತೀರಾ. ಬನ್ನಿ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ, ಆಗ ಮನ್ಸು ರಿಲ್ಯಾಕ್ಸ್ ಆಗುತ್ತೆ. ಪರವಾಗಿಲ್ಲ, ನಾನಿಲ್ಲೇ ಇರ್ತೀನಿ. ಮೇಡಮ್, ನೀವ್ ಇಲ್ಲೇ ಕೂತ್ಕೊಂಡ್ರೆ ಅದೇ ಯೋಚನೆ ಕಾಡುತ್ತೆ. ಬನ್ನಿ ಸುತ್ತಾಡ್ಕೊಂಡ್ ಬರೋಣ, ಬನ್ನಿ. ಹೇಳಿ ಮೇಡಮ್. ಏನಾಯ್ತು ನಾನು ಹೇಳಿದ್ದು? ಎಲ್ಲ ಪ್ಲಾನ್ ಆಗಿದೆ ಮೇಡಮ್. ಇವತ್ತು ಸೂರ್ಯ ಮುಳುಗಿ ನಾಳೆ ಸೂರ್ಯ ಹುಟ್ಟೋ ಅಷ್ಟರಲ್ಲಿ ನಿಮ್ ಮಾವ ಹಾಗೆ ಕಾವೇರಿ ಅವ್ರ ಮದ್ವೆ ಗುಟ್ಟಿನ ಸತ್ಯ ಎಲ್ಲ ಗೊತ್ತಾಗತ್ತೆ. ಗುಡ್. ಸತ್ಯನ ತಿಳ್ಕೊಳ್ಳೋದಕ್ಕೆ ಏನ್ ಮಾಡೋದಕ್ಕೆ ಹೊರಟಿದ್ಯಾ? ಆ ದಿನ ಇವತ್ತು ಔಟಿಂಗ್ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಐಡಿಯಾ ಚೆನ್ನಾಗೇನೋ ಇದೆ, ಆದ್ರೆ ಯಾವುದೇ ಕಾರಣಕ್ಕೂ ಎಡವಟ್ಟಾಗಬಾರ್ದು. ಹಾಗೆ ನೋಡ್ಕೋ. ಖಂಡಿತ ಆಗಲ್ಲ ಮೇಡಮ್. ಈ ಮೋನಿಕಾ ಹಾಕಿದ ಸ್ಕೆಚ್ ಮಿಸ್ ಆಗೋದಕ್ಕೆ ಹಾಗೆ ಬೀಸಿದ ಬಲೆಯಿಂದ ಬೇಟೆ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಆ ದಿನ ಕಡಿಮೆ ಲೆಕ್ಕಾಚಾರ ಹಾಕಬೇಡ. ಅವನೊಂಥರ ಗುಳ್ಳೆ ನರಿ ಇದ್ದ ಹಾಗೆ. ಅವನು ಹೇಗೆ ಬೇಕಾದರೂ ಯಾವಾಗ ಬೇಕಾದರೂ ಬದಲಾಗ್ತಾನೆ. ಹಾಗೆ ಹುಷಾರಾಗಿ ಹ್ಯಾಂಡಲ್ ಮಾಡು. ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ನಮ್ಮ ವಿಷಯ, ನಮ್ಮ ಪ್ಲಾನ್ ಆಚೆ ಬರಬಾರ್ದು. ಆ ರೀತಿಯೆಲ್ಲ ಆಗಲ್ಲ ಮೇಡಮ್. ಇಟ್ಸ್ ಮೈ ಪ್ರಾಮಿಸ್. ಓಕೆ, ನಾಳೆ ನಿನ್ನ ಫೋನ್ ಕಾಲ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ಓಕೆ ಮೇಡಮ್. ಸಾಧ್ಯ ಆದರೆ ಇವತ್ತು ರಾತ್ರಿನೇ ವಿಷಯ ತಿಳಿಸ್ತೀನಿ. ಇಲ್ಲ ಅಂದರೆ 100% ನಾಳೆ ಬೆಳಗ್ಗೆ ತಿಳಿಸ್ತೀನಿ. ಓಕೆ, ಬಾಯ್. ಇಲ್ಲೇ ಕೂತ್ಕೊಳ್ಳಿ. ಮೇಡಮ್, ಈ ಮ್ಯೂಸಿಕ್ ಕೇಳಿ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಟೂ ಮಿನಿಟ್ಸ್ ಬಂದೆ.